ಕಚೇರಿ ಮೊಮ್ಮಕ್ಕಳು ಹೋರಾಟ ಹಮ್ಮಿಕೊಂಡಿದ್ರೆ ಇವತ್ತು ಹೋರಾಟ ವಿಚಾರ ಏನಂತಂದ್ರೆ ಸಮರ್ಪಕವಾಗಿ ರೈತರಿಗೆ ಒಂದು ಕೆಲಸಗಳು ಆಗ್ತಾ ಇಲ್ಲ. ಏನಂತಂದ್ರೆ ಮೊದಲು ಖಾತಾಗ್ಲೇ ತಗೊಳ್ಳೋಣ. ಒಬ್ಬ ರೈತ ಹಳ್ಳಿಯಲ್ಲಿ ಹುಟ್ಟಿದ ಒಬ್ಬ ರೈತ ಇಲ್ಲಿ ರಿಜಿಸ್ಟರ್ ಮಾಡ್ಕೊಳ್ತಾನೆ, ಸೈಟನ್ನ ರಿಜಿಸ್ಟರ್ ಮಾಡ್ಕೊಂಡು 50,000 ಲಕ್ಷ 2 ಲಕ್ಷನ ಡಿಡಿ ಕಟ್ಟಿರ್ತಾನ ಸರ್ಕಾರಕ್ಕೆ. ಇಲ್ಲಿ ಬಂದ್ರೆ ಖಾತಾ ಮಾಡೋದಿಲ್ಲ, ಇಲ್ಲಿ ಪೆಂಡಿಂಗ್ ಮಾಡ್ತಾರ. ಪೆಂಡಿಂಗ್ ಮಾಡಿ 1 ವರ್ಷ 6 ತಿಂಗಳ ಅಲ್ದಾಡಿಸಿ ಅದನ್ನೇನ್ ಮಾಡ್ತಾರ ಅಂತಂದ್ರೆ ಆ ಫೈಲ್ ಕೊಡ್ದಾಬಿಟ್ಟು ಫೈಲ್ ಕೊಟ್ಟಿದ್ದು ಹೇಳ್ತಾರೆ. 23, 24 ಅಂತೇಳಿ ಆ ಡಿಸ್ಪ್ಲೇಲಿ ಅವ್ರಿಗೆ ಖಾತಾ ಆಗಿದೆ, ಅದು ರಿಜಿಸ್ಟರ್ ಆಗಿರ್ತದೆ, ಅವಾಗ ಅವ್ರು ಖಾತಾ ಮಾಡೋದಿಲ್ಲ. ಮತ್ತೆ 25, 26 ಮತ್ತೆ ಇನ್ನೊಂದ್ಸಲ ಅವ್ರಿಗೆ ಟ್ಯಾಕ್ಸ್ ಕಟ್ ಅಂತ ಹೇಳ್ತಾರೆ. ಡಬಲ್ ಟ್ಯಾಕ್ಸ್ ಕಟ್ಸ್ಕೊಡ್ತಾರ. ಇವ್ರು ಮಾಡೋ ತಪ್ಪಿಗೆ ಸಾಮಾನ್ಯ ಜನ ಅಲ್ದಾಡ್ಸಂತ ಕೆಲಸ ಮಾಡ್ತಾರೆ. ಮತ್ತೆ ಇನ್ನೊಂದು ಏನಾಗ್ಬಿಟ್ಟಿದೆ ಅಂದ್ರೆ ಈ ಕಚೇರಿಯಲ್ಲಿ ಪೂರ್ವದಲ್ಲಿ ಯಾರ ಈ ಸತ್ ಖಾತಾ ಮಾಡಿಸಿದ್ದಾರೆ ಅವ್ರು ಈಗ ಏನಾದ್ರು ಮತ್ತೆ ಖಾತಾ ಕಟ್ಟಕ್ಕೆ ಬಂದ್ರೆ ನೀವು ರಿಸಿಪ್ಟ್ ತಗೊಮ್ಮ. ಯಾಕೆ ಕಂದಾಯ ಕಟ್ಟಿದ್ರೆ ನಿಮ್ಮ ಹತ್ರ ರಿಸಿಪ್ಟ್ ಇಲ್ಲ. ಮತ್ತೆ 10 ವರ್ಷದ ನೀವು ಖಾತಾ ನೀವು ಕಂದಾಯ ಕಟ್ಬೇಕಂತ ಇಲ್ಲಿ ಕಟ್ಬೇಕಾಗುತ್ತೆ. ರೈತರು ಹೇಳ್ತೀನಿ ಹಿಂದ್ಗಡೆ ಕಟ್ಟಿದ್ರೆ ರಿಸಿಪ್ಟ್ ನಿಮ್ಮ ಬುಕ್ಕಲ್ಲಿ ಎಂಟ್ರಿಲ್ಲ ಅಂದ್ಮೇಲೆ ಯಾರೋ ರೈತನ ಮತ್ತೊಬ್ಬ ಕಳೆದಾಕಿರ್ತಾರ, ಅದನ್ನ ಮತ್ತೆ 10 ವರ್ಷದ ಕಟ್ಟಂತ ಹೇಳ್ತಾರಲ್ಲ. ಸರಿ, ನಾನು ನ್ಯಾಯ ಹೇಳ್ತೀನಿ. ನಿಮ್ಮ ಡಿಮಾಂಡ್ ಬುಕ್ಕಲ್ಲಿ ಯಾಕೆ ರಿಜಿಸ್ಟರ್ ಇಲ್ಲ? ಅಕ್ರಮ ಖಾತೆ ಆಗಿರ್ತಾವೆ, ಇದನ್ನೆಲ್ಲ ತನಿಖೆ ಮಾಡ್ಬೇಕು. ಅಕ್ರಮ ಖಾತೆಗಳು ಮತ್ತೆ ಅವ್ರಿಗೆ ಕೆಲವ್ರಿಗೆ ಏನಾದ್ರು ರಿಜಿಸ್ಟರ್ ಆಗಿರೋಕ್ಕೆ ಖಾತಾ ಮಾಡಲ್ಲ ಅಂದ್ಮೇಲೆ ಅಕ್ರಮ ಖಾತೆಗಳಿಗೆ ಹೆಂಗೆ ಖಾತಾ ಮಾಡ್ತೀವಿ ನೀವು? ಇದನ್ನ ತನಿಖೆ ಆಗ್ಬೇಕಾಗುತ್ತೆ. ಬಂಗಾರಪೇಟೆಯಲ್ಲಿ ಬಹಳಷ್ಟು ಅಕ್ರಮ ಖಾತೆಗಳಾಗಿದ್ದಾವೆ, ಅದನ್ನ ತನಿಖೆ ಮಾಡಿ ಹಿಂದ್ಗಡೆ ಯಾರು ಮಾಡಿದರೆ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕಾಗುತ್ತೆ. ಆಮೇಲೆ ಕೆರೆ ಕುಂಟೆಗಳನ್ನ ಏನಿವತ್ತು ರಾಜಕಾಲಿ ಒತ್ತುವರಿ ಆಗಿರ್ಬೋದು, ಕೆರೆ ಒತ್ತುವರಿ ಆಗಿರ್ಬೋದು, ಮತ್ತೆ ಗೌರ್ಮೆಂಟ್ ಕಮಿಷನರ್ಬೋದು, ಇವ್ರನ್ನೆಲ್ಲ ಕೂಡಲೇ ತನಿಖೆ ಮಾಡಿ ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಹಿಂದ್ಗಡೆ ಅಧಿಕಾರಿಗಳು ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಬೇಕಾಗುತ್ತೆ ಮೂಲವಾಗಿ. ಆಮೇಲೆ ಈ ತಾಲೂಕಿನಲ್ಲಿ ಮತ್ತೆ ಇವತ್ತು ಏನು ನಮ್ಮ ಮುನ್ಸಿಪಲ್ ಕಚೇರಿಗೆ ವ್ಯಾಪ್ತಿಗೆ ಬರುತ್ತೆ, ದೇಶಹಳ್ಳಿ ಇರ್ಬೋದು, ಈ ಕಡೆ ಇಲ್ಲಿ ಕಾರಹಳ್ಳಿವರೆಗೂ ಇರ್ಬೋದು, ಯಾಕಂದ್ರೆ ಪಂಚಾಯತ್ ವ್ಯಾಪ್ತಿ ಅಂತಾರ ಎಲ್ಲ ಪಟ್ಟಣದಲ್ಲಿ ಮನೆ ಕಟ್ಕೊಂಡ್ಬಿಟ್ಟಿದ್ದಾರೆ. ಕೆಲವೊಂದು ಏನ್ ಮಾಡ್ತಾರೆ ಅಂದ್ರೆ ಖಾತೆ ಇಲ್ಲೇ ಕಟ್ಸ್ಕೊಡ್ತಾರೆ ಮಾಡೋದಕ್ಕೆ ಹೇಳ್ತಾನೆ. ಎಲ್ಲಿವರೆಗೂ ನಿಮ್ ವ್ಯಾಪ್ತಿ ಬರುತ್ತೆ ಅಲ್ಲಿವರೆಗೂ ನಿಜವಾಗ್ಲೂ ಸ್ವಚ್ಛತೆಯನ್ನು ಕಾಪಾಡಬೇಕಾಗುತ್ತೆ. ಸಮರ್ಪಕವಾಗಿ ಚರಂಡಿ ಇರ್ಬೋದು ಮತ್ತೆ ರಸ್ತೆಗಳಿರ್ಬೋದು ಏನು ಹಾಳಾಗಿದ್ದಾವೆ ಅದನ್ನೆಲ್ಲ ಸರಿಪಡಿಸಬೇಕಂತ ಹೇಳಿ ನಾನು ಸಣ್ಣ ಕೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಅದಾದ್ಮೇಲೆ ಇಲ್ಲಿ ಏನಿವತ್ತು ಭ್ರಷ್ಟಾಚಾರ ನಡೆದಿದ್ದು ಏನು ಮುನ್ಸಿಪಲ್ ಕಚೇರಿಯಲ್ಲಿ ಆಗಿರೋದನ್ನ ತಡೆಗಟ್ಟಬೇಕು. ತಡೆಗಟ್ಟಿಲ್ಲ ಅಂತಂದ್ರೆ ಇವ್ರು ಇನ್ನೊಂದು ತಾಲೂಕು, ಯಾಕಂದ್ರೆ ಬಹಳ ಮಟ್ಟಕ್ಕೆ ತಿಂದಾಕ್ಬಿಡ್ತಾರೆ. ಇವತ್ತು ತಾಲೂಕು ಕಚೇರಿ ಏನಾಗಿದೆ ಅಂದ್ರೆ ಒಬ್ಬ ಮನುಷ್ಯ ರಿಜಿಸ್ಟರ್ ಆದ್ರೆ ಇವತ್ತು ಸರ್ಕಾರದಲ್ಲಿ ಆದೇಶ ಆಗಿರೋದು 8 ದಿವಸಕ್ಕೆ 15 ದಿವಸಕ್ಕೆ ಪಾಣಿ ಕೊಡ್ತಾರ, ಯಾರ ಹತ್ರ ಹೋಗಲ್ಲ. ನೀವು ಏನು ಮುನ್ಸಿಪಲ್ ಖಾತೆಗಳು ರಿಜಿಸ್ಟರ್ ಆಗಿರ್ತದೋ ಬಂದಷ್ಟೇ ಖಾತಾ ಕೊಡೋದ್ ಕೆಲಸ ಆಗ್ಬೇಕಾಗುತ್ತೆ. ಯಾಕೆ ನೀವು ತಿಂಗಳಾನ್ಗಟ್ಲೆ ಅಲ್ದಾಡ್ತೀರಿ, ವರ್ಷಾನ್ಗಟ್ಲೆ ಯಾಕೆ ಇದು ಮಾಡ್ತಿರೋದನ್ನ? ಇದೆಲ್ಲ ದಂಧೆಗೆ ನಿಲ್ಬೇಕಾಗುತ್ತೆ. ಅದಾದ ನಂತರ ಏನಿವತ್ತು ಮುನ್ಸಿಪಲ್ ಕಚೇರಿಯಲ್ಲಿ ಇರುವಂತ ಅಧಿಕಾರಿಗಳಿರ್ಬೋದು, ನಮ್ಮ ಚೀಫ್ ಆಫೀಸರು ತುಂಬಾ ಒಳ್ಳೆ ಅಧಿಕಾರಿ ಬಂದಿದ್ದಾರೆ, ಅಧಿಕಾರಿಗಳು ಇರ್ಬೇಕಾಗುತ್ತೆ. ಅದರ ಜೊತೆಯಲ್ಲಿ ಏನಿವತ್ತು ಈ ವ್ಯಾಪ್ತಿಯಿಂದ ಕೌನ್ಸಿಲರ್ ಇರ್ಬೋದು ಮತ್ತೆ ಅಧ್ಯಕ್ಷ ಇರ್ಬೋದು, ಒಳ್ಳೆ ಅಧ್ಯಕ್ಷರಾಗಿದ್ದಾರೆ, ಅಧ್ಯಕ್ಷ ಕೈ ಜೋಡಿಸಬೇಕಾಗುತ್ತೆ. ಕೌನ್ಸಿಲರ್ ಇದ್ದಾರೆ, ಆ ವಾರ್ಡಲ್ಲಿ ಕೆಲಸ ಮಾಡಿ ಕೆಳಗೂ ಬಿಡ್ಬೇಕಾಗ ಸಂಪರ್ಕವಾಗಿ ಹೇಳ್ತೀನಿ. ಸರ್ಕಾರದ ಹಣವನ್ನ ಕೋಟ್ಯಾಂತರ ರೂಪಾಯಿಯನ್ನು ಬಿಡುಗಡೆ ಮಾಡಿ ಏನಿವತ್ತು ಸದಸ್ಯರಿದ್ದಾರೆ ಮಾಡ್ತಿರಲ್ಲ, ಒಬ್ಬೊಬ್ಬ ಸದಸ್ಯ 1 ಕೋಟಿ ಕೊಟ್ಟಿರಲ್ಲ, ಆ ರೀತಿ ಕೊಡ್ರಿ. ಬಂಗಾರಪೇಟೆಗೂ ಬೆಂಗಳೂರಲ್ಲಿ ಮಾತ್ರ 1 ಕೋಟಿ ಕೊಡ್ತೀರಿ, ನಮ್ಮಲ್ಲಿ ಯಾಕೆ ಕೊಡೋದಿಲ್ಲ ಹೇಳ್ತೀನಿ. ನಮ್ಮಲ್ಲಿರುವಂತ ಸದಸ್ಯರಿಗೂ 1 ಕೋಟಿ 55 ಲಕ್ಷ ಕೊಟ್ಟು ಆ ವಾರ್ಡ್ಗಳಲ್ಲಿ ಅಭಿವೃದ್ಧಿ ಮಾಡಿದ ಕೆಲಸ ಆಗಬೇಕಾಗುತ್ತೆ. ಅಧ್ಯಕ್ಷ ವಿಶೇಷವಾದ ಅನುದಾನ ಕೊಟ್ಟು ಈ ಬಂಗಾರಪೇಟೆನ ಅಭಿವೃದ್ಧಿ ಮಾಡೋದು ನನಗೆ ಇಷ್ಟಪಡ್ತೀನಿ. ಅದಾದ ನಂತರ ನೀವೇನಾದ್ರೂ ಮಾಡಿಲ್ಲ ಅಂತಂದ್ರೆ ಸರ್ಕಾರದ ವಿಚಾರದಲ್ಲಿ ದೊಡ್ಡ ಮಾಡ್ಕೊಂಡು ಹೋರಾಟ ಮಾಡಬೇಕಾಗುತ್ತೆ. ಯಾಕಂತಂದ್ರೆ ಇಲ್ಲಿ ಬರೋದಿಲ್ಲ. ಯಾಕಂದ್ರೆ ನಾವು ಯಾಕೆ ಈ ಮಾತನ್ನು ಕೇಳ್ತೀರಿ ಅಂತಂದ್ರೆ ಇವತ್ತು ಟ್ಯಾಕ್ಸ್ ಬಹಳಷ್ಟು ಟ್ಯಾಕ್ಸ್ ಕಟ್ತೀರಿ. ಇಲ್ಲಿ ನೀರಿನ ಟ್ಯಾಕ್ಸ್ ಇರ್ಬೋದು, ಮತ್ತು ಏನೇ ಒಂದು ಇಲ್ಲಿ ವರ್ಷಕ್ಕೆ ಒಂದು ಮನೆಗೆ 20,000 30,000 50,000 ಒಬ್ಬ ಮನುಷ್ಯ ಅವ್ನು ಕೂಲಿ ಮಾಡ್ತಾನೆ, ನಾಳೆ ಮಾಡ್ತಾನೆ ಗೊತ್ತಿಲ್ಲ. ಟ್ಯಾಕ್ಸ್ಗಳು ಕೋಟ್ಯಾಂತರ ರೂಪಾಯಿ ಕಲೆಕ್ಟ್ ಆಗುತ್ತೆ. ಕಲೆಕ್ಟ್ ಆಗೋದನ್ನ ಮೂಲಭೂತವಾಗಿ ಎಲ್ಲಾನು ಮಾಡಬೇಕಾಗುತ್ತೆ. ದಯಮಾಡಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಿಲ್ಲ ಅಂತಂದ್ರೆ ಅದಾದ ನಂತರ ಏನಿವತ್ತು ಯರಗೋಳ್ ಡ್ಯಾಮ್ ನೀರನ್ನ ಬಂಗಾರಪೇಟೆಗೆ ಬರ್ತಾ ಇದೆ, ಶುದ್ಧೀಕರಣ ಸರಿಯಾಗಿ ಆಗ್ತಾ ಇಲ್ಲ. ಮನೆಗಳಲ್ಲಿ ಏನು ಚರಂಡಿನ ಬಿಟ್ಟಂಗೆ ಗಲೀಜು ಬರ್ತದೆ, ನೆಲ್ಲಿಗೆ ವಾಪಸ್ ಮಾಡಿದ್ರೆ ಟಾಪಲ್ಲಿ ಕಪ್ಪುಗಳು ಹೇಳ್ತಂತೆ. ಸರಿಯಾದ ರೀತಿಯಲ್ಲಿ ಯಾರು ಇನ್ಯಾರಿಗಿದ್ದಾರೆ ನಮ್ಮ ಚೀಫ್ ಆಫೀಸರ್ ಮತ್ತು ಅಧ್ಯಕ್ಷರು ಮತ್ತು ಸದಸ್ಯರು ಸೇರಿ ಒಂದು ಸಭೆ ಮಾಡಿ ಆ ಸಭೆನಾಗ ಅವ್ರನ್ನ ಕರೆಸಿ ತೀರ್ಮಾನವನ್ನು ತಗೊಂಡು ನೆಟ್ಟಿಗೆ ಅವ್ರೇನ ಸಮೃದ್ಧವಾಗಿ ಅವ್ರನ್ನ ಸಂಸ್ಕರಣೆ ಘಟ್ಟದಲ್ಲಿ ಅವ್ರೇನ ಮಾಡಿಲ್ಲ ಅಂದ್ರೆ ಅಂಥವ್ರನ್ನ ತೆಗೆದ್ಬಿಟ್ಟು ಬೇರೆ ಒಳ್ಳೆಯವ್ರನ್ನ ಕೊಟ್ಟು ಸಂಸ್ಕರಣೆ ಮಾಡಿ ಒಳ್ಳೆ ಶುದ್ಧವಾದ ನೀರು ಕೊಡ್ಬೇಕು ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ನಾನು.